ನಾವೇನಾದ್ರೂ ಕನಸಿನೊಳಗ ಪುಸ್ತಕ ದರ್ಶನವಾತು ಅಂತಂತಂದ್ರ ಯುದ್ಧದೊಳಗ ಅಪಜಯ, ಚುನಾವಣಾದಿಗಳಲ್ಲಿ ಅಪಜಯ, ಮೇಲಾಧಿಕಾರಿಗಳಿಂದ ಹೆದರಿಕೆಯನ್ನ ತೋರಿಸುವಂಥದ್ದು, ಇನ್ನ ಕನಸಿನೊಳಗ ದೆವ್ವ, ಭೂತ, ಪ್ರೇತ, ಪಿಶಾಚ ಇಂಥವೆಲ್ಲ ಬಂತು ಅಂತಂತಂದ್ರ ಅವಾಗ ನಮಗೆ ಹೆದರಿಕೆ ಪ್ರಾರಂಭ ಆಗ್ತದೆ. ಸೊ ಆದ್ರೆ ಇದೆಲ್ಲವೂ ಕೂಡ ಶುಭ ಸೂಚಕ. ಸೊ ನೆಗೆಟಿವ್ ಏನೇನ್ ಆಗ್ತದ ಕನಸಿನೊಳಗ ಅದೆಲ್ಲವೂ ಕೂಡ ಶುಭವಾಗಿ ಪರಿವರ್ತಿತವಾಗ್ತದೆ. ಸೊ ಅದಕ್ಕ ಒಂದೊಂದು ಪ್ರಹರ ಅಂದ್ರೆ ಹೆಚ್ಚು ಕಡಿಮೆ 3 ತಾಸು. ಸೊ ಆ 2.5 ತಾಸರಿಂದ 3 ತಾಸು ಈ ಟೈಮ್ ಒಳಗ ಸೊ ಒಂದೊಂದು ಪ್ರಹರಕ್ಕೂ ಕೂಡ ಒಂದೊಂದು ಫಲವನ್ನ ಹೇಳ್ತಾರೆ. ಹಾಗಿದ್ರೆ ನಮಗೆ ಇಂತಹ ಸ್ವಪ್ನಗಳು ಬಿದ್ದಾಗ ಅದು ಶುಭನೋ ಅಶುಭನೋ ಅಂತನ್ನುವಂತಹ ಚೇಂಜಸ್ ನಮ್ಗೆ ಗೊತ್ತಾಗೋದಿಲ್ಲ. ಹಂಗಿದ್ರೆ ನಾವೇನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ಈ ಸ್ವಪ್ನಗಳಿಗೆ ಅದು ವಿಶೇಷವಾಗಿ ನಮಗೆ ಬೀಳುವಂತಹ ಏನು ಸ್ವಪ್ನಗಳಿವೆ ಆ ಸ್ವಪ್ನಗಳಿಗೆ ಇದು ಶುಭ ಸೂಚಕಗಳೇ ಆಗಿರ್ಲಿ ಅಶುಭ ಸೂಚಕಗಳೇ ಆಗಿರ್ಲಿ, ಇಲ್ರಿ ಗುರುಗಳ ನನಗ ಕನಸು ಬಹಳ ಬೀಳ್ತಾವ, ಬಹಳ ತ್ರಾಸ ಆಗ್ಲಿಕತ್ತದ ನನಗ, ಅದನ್ನ ನನಗೆ ತಡ್ಕೊಳಿಕ್ಕೆ ಆಗುವಲ್ತು. ಯಾಕಂತಂದ್ರ ರಾತ್ರಿ ಮಲ್ಕೊಂಡೆ ಅಂತಂತಂದ್ರ ನಿದ್ದೆಯೊಳಗೆ ಏನೇನೇನೇನೋ ಕನಸುಗಳು, ಎಲ್ಲೋ ಹೋದಂಗ, ಏನೋ ಮಾಡ್ದಂಗ, ಆಮೇಲೆ ಯಾವ್ದಾವ್ದೋ ಊರಿಗೆ ಹೋದಂಗ, ಅಲ್ಲಿ ಒಂದ್ ಏನೋ ದೇವಸ್ಥಾನ, ಪುರಾತನವಾದಂತಹ ದೇವಸ್ಥಾನ, ಅಲ್ಲಿ ದೇವರ ದರ್ಶನ, ಅಲ್ಲಿ ನನಗೇನೋ ಪ್ರಸಾದ್ ಸಿಗುವಂಗ, ಇದೆಲ್ಲವೂ ಕೂಡ ನನ್ನ ಕನಸಿನೊಳಗೆ ಬರ್ಕೋತ ಹೋಗ್ತದೆ. ಸೊ ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅದಕ್ಕೆ ಬಹಳ ಸುಂದರವಾಗಿ ಹೇಳ್ತಾರೆ ಒಂದು ಪರಿಹಾರ. ಏನು ಪರಿಹಾರ ಅಂತಂತಂದ್ರ, ಯಾರಿಗೆ ಕನಸುಗಳು ಜಾಸ್ತಿ ಬೀಳ್ತವೆ, ಸೊ ಯಾರಿಗೆ ಕನಸುಗಳು ಜಾಸ್ತಿ ಬೀಳ್ತವೆ, ಸೊ ಅದರಲ್ಲೂ ಕೂಡ ಅದು ಶುಭ ಕನಸೇ ಆಗಿರ್ಲಿ ಅಶುಭ ಕನಸೇ ಆಗಿರ್ಲಿ, ಇಂಥ ಕನಸು ಜಾಸ್ತಿ ಬೀಳ್ತಾವ್ರಿಪ್ಪ, ಕೆಲವೊಮ್ಮೆ ಅದು ಶುಭನೋ ಅಶುಭನೋ ಅಂತ ಹೇಳಿ ವಿಚಾರ ಮಾಡುವಷ್ಟು ಕೂಡ ನನಗ ತಾಳ್ಮೆ ಇರಂಗಿಲ್ಲ, ಸೊ ಇಂತಹ ಕನಸುಗಳು ನನಗೆ ಜಾಸ್ತಿ ಬೀಳ್ತಾವ, ಅದಕ್ಕೆ ಏನಾದ್ರೂ ಒಂದು ಪರಿಹಾರವನ್ನ ತಿಳಿಸ್ರಿ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಸ್ತೋತ್ರವನ್ನ ಹೇಳ್ತಾರೆ. ಬನ್ನಿ ಹಾಗಿದ್ರೆ ಆ ಸ್ತೋತ್ರವನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲ ರೀತಿಯಾದಂತಹ ಸ್ವಪ್ನಗಳು ಒಂದು ಪಾಸಿಟಿವ್ ವೈಬ್ಸ್ ಅನ್ನ ಕ್ರಿಯೇಟ್ ಮಾಡೋ ಹಂಗ ಆ ಸ್ತೋತ್ರದ ಪಾರಾಯಣವನ್ನ ಮಾಡಬೇಕು. ಸೊ ಮಲ್ಕೊಂಡು ಎದ್ದ ಮೇಲೆ ಅಥವಾ ಮಲ್ಕೊಳ್ಳೋಕ್ಕಿಂತ ಮೊದಲಿಗೆ ಈ ಮಂತ್ರದ ಒಂದು ಪಠಣೆಯನ್ನ ಮಾಡಿದ್ರೆ ನಿಮ್ಮ ಎಲ್ಲ ರೀತಿಯಾದಂತಹ ದುಸ್ವಪ್ನಗಳಿಗೆ ಸುಫಲ ಪ್ರಾಪ್ತಿಯಾಗ್ತದೆ. ದುಸ್ವಪ್ನದ ನಾಶಕ್ಕಾಗಿ ಮತ್ತು ಫಲಗಳಿಗೆ, ಸ್ವಪ್ನ ಫಲಗಳಿಗೆ ಒಳ್ಳೆಯ ಫಲಗಳ ಸಿಗೋದಕ್ಕೋಸ್ಕರವಾಗಿ ಅಗಸ್ತ್ಯೋ ಮಾಧವಶ್ಚೈವ ಮುಚಕುಂದೋ ಮಹಾಮುನಿಹಿ, ಅಗಸ್ತ್ಯೋ ಮಾಧವಶ್ಚೈವ ಮುಚಕುಂದೋ ಮಹಾಮುನಿಹಿ, ಕಪಿಲೋ ಮುನಿರಾಸ್ತೀಕ ಪಂಚೈತೆ ಸುಖಶಾಯಿನಃ ಅಂತನ್ನುವಂತಹ ಈ ಮಂತ್ರವನ್ನ ವಿಶೇಷವಾಗಿ ಪಠಣೆಯನ್ನ ಮಾಡಬೇಕು. ಮತ್ತೊಮ್ಮೆ 2ನೇ ಶ್ಲೋಕವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದೇನು ಅಂತಂದ್ರೆ, ಕಪಿಲೋ ಮುನಿರಾಸ್ತೀಕ ಪಂಚೈತೆ ಸುಖಶಾಯಿನಃ ಅಂತ. ಸೊ ಈ ಮಂತ್ರವನ್ನ ವಿಶೇಷವಾಗಿ ಪಠಣ ಮಾಡೋದ್ರಿಂದ ಎಲ್ಲ ರೀತಿಯಾದಂತಹ ದುಸ್ವಪ್ನಗಳ ನಾಶ ಅಂತ ಅನ್ನೋದು ಶತಸಿದ್ಧ ಅಂತ ಹೇಳ್ತಾ ಈಗ ಒಂದು ಪುಟ್ಟ ವಿರಾಮದ ನಂತರ ಸನಾತನ ಧರ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.